ಆ ರಾಶಿ ಈ ರಾಶಿ ಅಂತ ರಾಶಿ ಭವಿಷ್ಯ ನೋಡ್ತಾ ಇರ್ತೀರಿ. ಎಷ್ಟು ರಾಶಿ ಇದೆ? 12 ರಾಶಿಗಳಿದೆ ಅಲ್ವಾ? ಅಂದರೆ ಏನರ್ಥ? ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲಿಕ್ಕೆ ಸುಮಾರು 1 ತಿಂಗಳು ತೆಗೆದುಕೊಳ್ತಾನೆ. ಈ 12 ರಾಶಿಯಲ್ಲಿ ಸೂರ್ಯ ಚಲನೆ ಮಾಡಿಕೊಳ್ಳಲಿಕ್ಕೆ ತೆಗೆದುಕೊಳ್ಳುವ ಸಮಯ ಏನಿದೆ ಅದನ್ನು 1 ವರ್ಷ ಅಂತ ಕರೀತಾರೆ. 12 ರಾಶಿಗಳು, 12 ತಿಂಗಳು. ಈಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಬೇಕಾದ್ರೆ ಒಂದು ಕಾಲು ಇಲ್ಲಿರುತ್ತೆ, ಇನ್ನೊಂದು ಕಾಲು ಇಲ್ಲಿರುತ್ತೆ. ಅದನ್ನು ದಾಟುವ ಸಮಯ ಅಂತ ಕರೀತಾರೆ. ಅದನ್ನೇ ಸಂಕ್ರಮಣ ಅಂತ ಕರೀತಾರೆ. ವಿಶೇಷವಾಗಿ ನಾವು ಮಕರ ಸಂಕ್ರಮಣವನ್ನು ಕೊಂಡಾಡ್ತೀವಿ. ಯಾವ ವರ್ಷದಲ್ಲಿ ಯಾವ ತಿಂಗಳಲ್ಲಿ ಈ ಸೂರ್ಯನಿಗೆ ಸಂಕ್ರಮಣ ಆಗೋದಿಲ್ಲ ಅದನ್ನು ಅಧಿಕ ಮಾಸ ಅಂತ ಕರೀತಾರೆ. ಈ ಸಮಯದಲ್ಲಿ ನಾವು ಮಾಡುವ ಎಲ್ಲ ನಿಷ್ಕಾಮ ಕರ್ಮಗಳು, ದಾನ ಧರ್ಮಗಳು ಏನಿದೆ ಅದು ಅಸಂಖ್ಯಪಟ್ಟು ಫಲವನ್ನು ಕೊಡುತ್ತೆ.